ಬಂದಿರೋ ನಮ್ಮ ಎಲ್ಲ ಟೀಮ್ ಓನರ್ಸ್ಗೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಹೇಳಿ ಅವ್ರ ಸಪೋರ್ಟಿಂದಾನೇ ಇವತ್ತು ನಾವು ಈ ಈವೆಂಟ್ ಸಕ್ಸಸ್ ಮಾಡಿದ್ದೀವಿ. ಮತ್ತು ಎಲ್ಲ 8 ಮಾಲೀಕರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು, ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಇದು ನಮ್ಮ ಫಸ್ಟ್ ಸೀಸನ್ನು ಬೌಲಿಂಗ್ ಟೂರ್ನಮೆಂಟ್ ಮಾಡ್ತಿರೋದು. ಲಾಸ್ಟ್ ಈವೆಂಟೆಲ್ಲ ನಾವು ವಿತೌಟ್ ಫ್ರ್ಯಾಂಚೈಸಿ ನಾವು ಹಂಗೆ ಡೈರೆಕ್ಟ್ ಸ್ಪಾನ್ಸರ್ಸ್ ಮೇಲೆ ಮಾಡ್ತಾಯಿದ್ವಿ. ಇದು ನಮ್ಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಏನಾದ್ರು ತಪ್ಪು ಮಾಡಿದರೆ ನಾನು ಎಲ್ಲ ಟೀಮ್ ಓನರ್ಸ್ಗೆ ಕ್ಷಮೆ ಕೇಳ್ತೀನಿ. ಅದಾದಮೇಲೆ ಈ ಸತಿ ಮಾಡ್ತಾ ಇರೋದು ಈವೆಂಟಲ್ಲಿ ಎಸ್ಪೆಷಲಿ ಫಾರ್ ಫೀಮೇಲ್ ಹೀರೋಯಿನ್ಸ್. ಇದರಲ್ಲಿ ಆಮೇಲೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಆ ಟೀಮ್ 6 ಪ್ಲೇಯರ್ಸ್ ಇದ್ದಾರೆ. ಒಂದು ಟೀಮಲ್ಲಿ ಒಂದು ಕ್ಯಾಪ್ಟನ್ ಇರ್ತಾರೆ, ಒಂದು ಟೀಮ್ ಓನರ್ ಕಡೆಯಿಂದ ಪ್ಲೇಯರ್ಸ್ ಇರ್ತಾರೆ. ನೆಕ್ಸ್ಟು ಇನ್ನೊಂದು 15 ದಿವಸದಲ್ಲಿ ನಾವು ಜರ್ಸಿ ಲಾಂಚು ಕರ್ಟನ್ ರೈಸರ್ ಮಾಡ್ತಾಯಿದ್ವಿ ವಿತ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಹೆಲ್ಪ್. ಥ್ಯಾಂಕ್ ಯು ಸರ್. ವುಮೆನ್ಸ್ಗೆ ಬೌಲಿಂಗ್ ಲೀಗ್ ಅಂತಲೇ ಮಾಡಬೇಕು ಅಂತ ಯಾಕೆ ಅನಿಸಿದ್ದು ಸರ್? ಜಾಸ್ತಿ ಹುಡುಗರಿಗಿಂತನೂ ಬೌಲಿಂಗ್ ಲೈಕ್ ಮಾಡೋದೇ ಹುಡುಗಿರು. ಎಸ್ಪೆಷಲಿ ನಿಮಗೂ ಗೊತ್ತಿರೋದು, ನಿಮ್ಮ ಗರ್ಲ್ ಫ್ರೆಂಡ್ಸು ಬೌಲಿಂಗ್ ತುಂಬ ಇಷ್ಟಪಡ್ತಾರೆ. ಅದರಿಂದ ಬೌಲಿಂಗ್ ಇವತ್ತು ಈ QBT ಅಂತ ಏನು ಟೂರ್ನಮೆಂಟ್ನ ಮಿಸ್ಟರ್ ಆದಿತ್ಯ ಅವರು ಆರ್ಗನೈಸ್ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. A big round of applause to him and a great thought of appreciation for him, because ಈ ಥರ ಟೂರ್ನಮೆಂಟ್ ನನಗೆ ಗೊತ್ತಿರೋಂಗೆ ಯಾರೂ ಇನಿಷಿಯೇಟ್ ಮಾಡಿಲ್ಲ ಸ್ಯಾಂಡ್ಲ್ವುಡಲ್ಲಿ. ಸುಮಾರು ಟೂರ್ನಮೆಂಟ್ಸ್ ನಡೀತಾ ಇದೆ ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿನಲ್ಲಿ. ರಾಜ್ ಕಪ್ ಆಗಿರ್ಬೋದು, TPL ಆಗಿರ್ಬೋದು, KCL ಆಗಿರ್ಬೋದು, ಸ್ಯಾಂಡ್ಲ್ವುಡ್ ಬ್ಯಾಡ್ಮಿಂಟನ್ ಲೀಗ್ ಆಗಿರ್ಬೋದು. ಬಟ್ ಇದು ಬೌಲಿಂಗ್ ಟೂರ್ನಮೆಂಟ್ ಅದು ಹೊಸದಾಗಿ ಇನ್ವೆಂಟ್ ಮಾಡಿರುವಂಥ ಒಂದು ಕಾನ್ಸೆಪ್ಟು. ಅದರಿಂದ ಐ ಥಿಂಕ್ ಇಟ್ಸ್ ಗೋನ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಆಲ್ ಆಫ್ ಅಸ್ ಟು ಸಿ ಹೌ ದಿಸ್ ಟೂರ್ನಮೆಂಟ್ ಗೋಸ್. ಆದತ್ ಬಂದು ನನ್ನ ಹತ್ರ ಮಾತಾಡಿದಾಗ ಐ ಸ್ಟ್ರೈಟ್ ಅವೇ ಟೋಲ್ಡ್ ಹಿಮ್ ದಟ್ ಐ ಆಮ್ ಓಕೆ ಟು ಬಿ ದ ಟೈಟಲ್ ಸ್ಪಾನ್ಸರ್ ಆಸ್ ವೆಲ್ ಆಸ್ ಐ ಬೈ ಒನ್ ಟೀಮ್ ಅಂತ. ಸೊ AVR ಟಸ್ಕರ್ಸ್ ಅನ್ನೋದು ಇವತ್ತೊಂದು ಬ್ರ್ಯಾಂಡ್ ಆಗಿದೆ. ಎಲ್ಲ ಟೂರ್ನಮೆಂಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಬಟ್ ಇವತ್ತೇನು ವೆರಿ ಫಾರ್ಚುನೇಟ್ ಅಂದರೆ ನನಗೆ ಅದೇ ಟೀಮ್ ಓನರ್ಸ್ನ ನೋಡಿದಿರ ಸುಮಾರು ಜನ ಹೊಸಬರನ್ನ ನೋಡ್ತಾ ಇರೋದು ಒಂದು ರಿಯಲ್ ಪ್ರೈಡ್ ಆ್ಯಂಡ್ ಪ್ಲೆಷರ್ ಟು ಇನ್ವೈಟ್ ಆಲ್ ಆಫ್ ಯು ಟು ದಿಸ್ ಇಂಡಸ್ಟ್ರಿ. It's a great welcome to all of you on behalf of all the tournaments that happen, and since I've been a part of all the tournaments. ಕುಶಾಲ್ ಗೌಡ್ರು ಹಿಂಗಿದ್ರು ನಮ್ಮ ಜೊತೆನೇ ಇರ್ತಾರೆ ಯಾವಾಗಲೂ. MM ವೆಂಚರ್ಸ್ ಮಂಜನೂ ಅಷ್ಟೇ ಯಾವಾಗಲೂ ಜೊತೆಯಲ್ಲೇ ಇರ್ತಾರೆ. ಬಟ್ ಅದರ್ವೈಸ್ ನಮ್ಮ 3 ಜನ ಮುಖ ಬಿಟ್ಟು ಇನ್ನು ಹೊಸಬರ ಮುಖ ನೋಡೋದಕ್ಕೆ ಸ್ವಲ್ಪ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೀಡಿಯಾ ಯಾರ್ಯಾರು ಬಂದಿದ್ದಾರೆ ಇವತ್ತು, ಎಸ್ಪೆಷಲಿ ಡಿಜಿಟಲ್ ಮೀಡಿಯಾ ಆಗಲಿ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳ್ತಾ ನಾನು ಏನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಡಾಕ್ಟರ್ ಮೀನಾ ರಾಜ್ ಅಂತ. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ರನ್ ಮಾಡ್ತಾ ಇದ್ದೀನಿ. ಸೊ ಆದತ್ ಸರ್ ಬಂದ್ಬಿಟ್ಟು ಇದೊಂದು ಕಾನ್ಸೆಪ್ಟ್ ಹೇಳಿದಾಗ ಐ ವಾಸ್ ಎಕ್ಸೈಟೆಡ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಅದರಲ್ಲೂ ಒಂದು ಹೆಣ್ಮಕ್ಳಿಗೋಸ್ಕರ ಮಾಡ್ತಾ ಇರೋವಂಥ ಒಂದು ಟೀಮ್ ಅಂತ ಅಂದಾಗ ಖುಷಿ ಆಯಿತು ಆ್ಯಕ್ಚುಲಿ ಹೇಳಬೇಕಂತಂದರೆ. ಸೊ ನಾನು ಯಾಕೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ನಾನು ಬಿಡ್ ಮಾಡಿ ಇವತ್ತು ನಾನು ಒಂದು ಟೀಮ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ವಾಟ್ಸ್ ಹ್ಯಾಪನ್. ಸೊ ಎಲ್ಲರೂ ತುಂಬ ಚೆನ್ನಾಗಿ ಬಿಡ್ ಮಾಡಿದ್ರು. ಇದು ಫಸ್ಟ್ ಟೈಮ್ ನಾನು ಬಿಡ್ಡಿಂಗ್ ಕೂತ್ಕೊಂಡಿದ್ದು, ಬಟ್ ಐ ವಾಸ್ ವೆರಿ ಎಕ್ಸೈಟೆಡ್. ತುಂಬ ಚೆನ್ನಾಗಿತ್ತು, ಎಲ್ಲರೂ ತುಂಬ ಚೆನ್ನಾಗಿ ಬಿಡ್ಡಿಂಗ್ ಮಾಡಿದ್ರು. ಸೊ ನಾನು ಒಂದು ಟೀಮ್ ತೊಗೊಂಡಿದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಅವರ್ ಟೀಮ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೀಮ್ ಅನ್ನೋದು ಯಾವ್ದು ಸ್ಟ್ರಾಂಗ್ ಇದೆ ಅಂತ ಇದ್ರವರಿಗೆ ಗೊತ್ತಿಲ್ಲ. ಸೊ ಗೆದ್ದಾಗ ನಮ್ಮ ಟೀಮ್ ಸ್ಟ್ರಾಂಗ್ ಅಂತ ಅಲ್ವಾ? ಹಾಗಾಗಿ ನಾವು ಅದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗುತ್ತೆ ಸರ್? ಅಲ್ಲ ಸರ್, ಇವಾಗ ಜಸ್ಟ್ ಬಿಡ್ಡಿಂಗ್ ಮಾಡಿದ್ರಲ್ಲ, ಬಿಡ್ಡಿಂಗ್ ಮಾಡಿದ್ದೀವಿ. ನಮಗೆ ಯಾರು ಬೇಕು ಅಥವಾ ನಮ್ದು ಏನೇನು ಪಾಯಿಂಟ್ಸ್ ಇದೆ, ಇನ್ನೂ ಪಾಯಿಂಟ್ ಉಳಿಸ್ಕೊಂಡಿರ್ತೀವಿ, ಕೆಲವರು ಪಾಯಿಂಟ್ ಮುಗ್ದಿತ್ತು, ಅದು ಬಿಡ್ಡಿಂಗ್ ಮಾಡ್ತಾ ಇದ್ದೀವಿ. ಬಟ್ ಗೆದ್ದಾಗ ನಮ್ಗೆ ಗೊತ್ತಾಗೋದು ನಮ್ಮ ಟೀಮ್ ಸ್ಟ್ರಾಂಗ್ ಅಂತ. ಅಲ್ಲಿವರೆಗೂ ನಾವು ಟ್ರೈನ್ ಅಪ್ ಆಗಬೇಕು ಅಥವಾ ಟೀಮ್ ಟ್ರೈನ್ ಅಪ್ ಆಗಬೇಕು, ಆವಾಗ ನಾವು ಅದನ್ನು ಎಕ್ಸ್ಪ್ಲೇಷನ್ ಮಾಡ್ಬೋದು. ಸರ್ ನಿಮ್ಮ ಇಂಟ್ರೊಡಕ್ಷನ್ ಏನಾಗ್ತಿದೆ, ನಾವು ಇಷ್ಟೆಲ್ಲ ಅಣ್ಣ ಹೇಳ್ತಿದ್ದಂಗೆ ಅಣ್ಣ ಹೇಳ್ತೀವಿ, ನಾವೆಲ್ಲ ಕ್ರಿಕೆಟಲ್ಲಿ ನೋಡ್ಕೊಂಡು ಬಂದವ್ರು. ಇವತ್ತು ಕ್ರಿಕೆಟಲ್ಲಿ ಅವತ್ತು ಸ್ಟಾರ್ಟಿಂಗ್ ಸೀಸನಲ್ಲಿ ನಮಗಿದ್ದು 8 ಟೀಮು 10 ಜನ ಪ್ಲೇಯರ್ಸ್ ಇದ್ರು. ಎಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ 10 ಜನ ಯಾರು ನಮಗೆ ಗೊತ್ತಿರೋ ಅಲ್ವಲ್ಲ. ಫಸ್ಟ್ TPL ಶುರು ಆದಾಗ
ಇವತ್ತು 160 ಜನ ಆಡ್ತಾರೆ ಇವತ್ತು. ಅದೇ ಥರ ಇದು ಅದಕ್ಕೆ ಇದು ಫಸ್ಟ್ ಸೀಸನ್ ಇಲ್ಲ ಇದು ಬೌಲಿಂಗ್ ಯಾರು ಗೊತ್ತಿಲ್ಲ, ಸುಮ್ಮನೆ ಬಿಟ್ ಮಾಡಿದ್ದು ಅಷ್ಟೇ. ಸೊ ಸರ್ಗಳು ಎಲ್ಲ ಹೇಳಿದಂಗೆ ಸೊ ವಿಲ್ ಸಿ. ಬಟ್ ಇದು ಫಸ್ಟ್ ಸೀಸನ್ ಅಲ್ಲಿ ಅವ್ರದ್ದು ಒಂದು 10-15 ಸೀಸನ್ ಆದಾಗ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಆದಾಗ ಗೊತ್ತಾಗುತ್ತೆ ಯಾರು ಏನು ಹಿಂಗೆ ಅಂತ. ಸೊ ಯಾರು ಅಪ್ಸ್ ಅಂಡ್ ಡೌನ್ಸ್ ಯಾರಂತಲ್ಲ, ಇಟ್ಸ್ ಅ ಡೇ ಗೇಮ್. ಎಂಡ್ ಆಫ್ ಡೇ ನೋಡೋಣ ಅದೃಷ್ಟ ಯಾರಿಗಿಂತ ಅದೆಲ್ಲ ನಿಮ್ಮ ಆರ್ಗನೈಸರ್ಸ್ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ ಸರ್. ಅವೆಲ್ಲ ನಮ್ಗೆ ನಮ್ಮ ಜರ್ಸಿ ಲಾಂಚ್ ಕರ್ಟನ್ ರೈಸರ್ ಡೇಟ್ ಹೇಳ್ತೀವಿ, ಇನ್ನೂ ಹೇಳ್ತೀವಿ. ಆದರೆ ಮೇನ್ ಇವೆಂಟ್ ನಡೆಯೋದು ಲೂಲು ಮಾಲಲ್ಲಿ, ಅಲ್ಲೇ ಮೇನು. ಪ್ರಸನ್ನ ಮಾತಾಡ್ತಾರೆ. ಪ್ಲೇಯರ್ಸು ಇದು ಹೆಂಗೆ ಅಂದರೆ ನಾವು ಇವತ್ತೆಲ್ಲ ನೋಡಿರೋದು ಜಸ್ಟ್ ಬೈ ದ ನೇಮ್ ಅಂಡ್ ದ ಫೇಮ್ ವಾಟ್ ವಿ ಹವ್ ಗಾನ್. ವಿ ಡು ನಾಟ್ ನೋ ಹೌ ಇಟ್ ಗೋಸ್ ಟು ಸೀರಿಯಸ್ಲಿ ಟೆಲ್. ನಮಗೆ ಗೊತ್ತಿಲ್ಲ ಯಾರು ಬೌಲಿಂಗ್ ಮಾಡಿದ್ದಾರೆ, ನಾವು ಯಾವತ್ತೂ ಅವ್ರ ಜೊತೆ ಆಡಿಲ್ಲ. ನಾವು ಯಾವ ಕ್ರಿಕೆಟ್, ಬ್ಯಾಡ್ಮಿಂಟನ್ ಆರ್ ಕಮಿಂಗ್ ಟು ಬೌಲಿಂಗ್ ನಾವು ಟುಡೇ, ದೆನ್ ವಾಟ್ ಆಲ್ ಯು ಆರ್ ಗೋಯಿಂಗ್ ಟು ಗೋ is all matters. So nimdu entertainment bittu you're all being very sportive and athletic matters a lot. It's very good for all the opportunities that the organizers are giving for the celebrities to explore themselves and be fit and fine and be a fame in their own regard. Andre nimge ivaga ಒಂದು ಪ್ಯಾಷನ್ ಅನ್ನೋದು ಇರುತ್ತೆ, ಬಟ್ ನೀವು ಇಂಡಸ್ಟ್ರಿನಲ್ಲಿ ಸಿಕ್ಕಾಕೊಂಡು ಯು ವಿಲ್ ಬಿ ಇನ್ ಯುವರ್ ಓನ್ ವ್ಯೂ. ಬಟ್ ಈ ಪ್ಯಾಷನ್ಗೂ ಒಂದು ಆಪ್ಷನ್ ಕೊಡ್ತಾ ಇರೋದು ದಟ್ ಈಸ್ ವೆರಿ ಗುಡ್. ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಟೀಮ್ ಆ್ಯಂಡ್ ಆಲ್ ದ ಪ್ಲೇಯರ್ಸ್. ಮೇ ದ ಗುಡ್ ಟೀಮ್ ವೆನ್ ಆ್ಯಂಡ್ ಆಲ್ ದ ಪ್ಲೇಯರ್ಸ್ ಪ್ಲೇ ವೆಲ್. ಥ್ಯಾಂಕ್ ಯು ಸರ್. ಆಗುತ್ತೆ ಒಂದು ಸ್ಟಾರ್ಸ್ಗಳನ್ನ ತುಂಬ ಕರ್ಸೋದೇ ಒಂದು ಗ್ರೇಟ್, ಅಷ್ಟು ಚಾಲೆಂಜಿಂಗ್ ಇರುತ್ತೆ. ಯಾಕೆಂದರೆ ಅವರು ಸೀರಿಯಲ್ಸ್ ಮಾಡ್ತಿರ್ತಾರೆ, ಅಷ್ಟು ನಾವು ಫ್ಯಾಷನ್ ಮಾಡ್ತಿರ್ತಾರೆ, ಅದೆಲ್ಲ ಯಾವ ಥರ ಆಲ್ಮೋಸ್ಟು ಅರವಿಂದ್ ಸರ್ ಸಪೋರ್ಟಿಂದ ಎಲ್ಲ ಸ್ಟಾರ್ಸ್ಗೆಲ್ಲ ಮಾತಾಡಿದ್ದೀವಿ, ಎಲ್ಲ ಆರ್ಟಿಸ್ಟ್ಗೂ ಮಾತಾಡಿದ್ದೀವಿ. ಮತ್ತು ನಿಮ್ಮ ಸಪೋರ್ಟ್ ಇದೆ, ಗುಬಿ ಸರ್ ನಾವು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ. ನಾನು ಸರ್ ಒಂದು ನಿಮಿಷ, ಸುನಿಲ್ ಸರ್ ಮಾತಾಡಿ. ಈಗ ನೀವು ಕೇಳಿದ್ರಿ ಯಾವ ಟೀಮ್ ಸ್ಟ್ರಾಂಗ್ ಇದೆ ಅಂತ. ಆ್ಯಕ್ಚುಲಿ ಎಲ್ಲ ಟೀಮು ಸ್ಟ್ರಾಂಗ್ ಇದೆ ಇವಾಗ ಪೂರ್ತಿ ಟೀಮ್ ಬಿಲ್ಡಿಂಗ್ ಮಾಡಿರೋದ್ರಲ್ಲಿ ಇದರಲ್ಲಿ ನೋಡಿದಾಗ. ಮತ್ತು ಇದು ನಾವು ಈವೆಂಟ್ ಲಾಂಚ್ ಮಾಡಿದ ಪ್ರೋಗ್ರಾಮು ಸಕ್ಸಸ್ ಆಗಿದ್ದು ತುಂಬ ಚೆನ್ನಾಗಿ, ಮತ್ತು ಈ ಬಿಡ್ಡಿಂಗ್ದು ಸಕ್ಸಸ್ ಆಗಿದೆ. ಅದೇ ರೀತಿ ಮುಂದಕ್ಕೂ ಇದು ಪ್ಲೇಯಿಂಗು ಎಲ್ಲ ಸಕ್ಸಸ್ ಆಗಲಿ ಅಂತ ಹೇಳ್ಕೊಳ್ತೀವಿ. ನಮ್ಮ ಟೀಮು ಸ್ಟ್ರಾಂಗ್ ಇದೆ, ಎಲ್ಲ ಟೀಮು ಸ್ಟ್ರಾಂಗ್ ಇದೆ. ಅರವಿಂದ್ ಸರ್, ಆದತ್ತು ಹೇಳಿದ್ರು ನೀವು ಕರ್ಸಿದ್ದಂತೆ ಅಲ್ಲಿ ಅಂದರೆ ಅಷ್ಟು ಆರ್ಟಿಸ್ಟ್ನ ಒಂದು ಕಡೆ ಕರ್ಸೋದು ತುಂಬ ಸೇಮ್ ಥಿಂಗ್ ಇಲ್ಲ. ಅದು ಯಾವ ಥರ ಕೋಆರ್ಡಿನೇಟ್ ಮಾಡಿದ್ರು? First player, It's too humble for Mr. it is on the page number 7. I coordinated anything, Amrita. but Amrita, as I said before, bidding Shurwat of the ಮಾಡಿ 3,000. Sorry, 2,000 in the Shurwat thing. Page number 7. Casting coordinator ಯಾರಿದ್ದಾರೆ, she's a very darling. Page number 7 is Amrita. ಅವರು ಮತ್ತು ಆದತ್ ಅವ್ರು ಸೇರಿ ಎಲ್ಲ ಕೋಆರ್ಡಿನೇಟ್ ಮಾಡಿ ಎಲ್ಲ ಪ್ಲೇಯರ್ಸ್ನ ಕೂಡಾಕಿ ಅವ್ರುಗಳನ್ನ ಒಪ್ಪಿಸಿ ಈ ಟೂರ್ನಮೆಂಟ್ ಆಗಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ನನ್ನ ಕಡೆಯಿಂದ ನಾನು ಯಾರಿಗೆ ಮಾತಾಡ್ಬೋದು ಅಂಥವ್ರು ಮಾತಾಡಿ ಅವ್ರ ಅವೈಲಬಿಲಿಟಿ ತಿಳ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡಿ ಆದತ್ ಅವ್ರಿಗೆ ಮತ್ತು ಲಿಯಾ ಮೇಡಮ್ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. ಹೊರತು ನಾನು ಯಾರನ್ನೂ ನನ್ನ ಎಂಟೈರ್ ಕಂಟಿಂಜೆಂಟ್ನ ನಾನು ಕರ್ಕೊಂಬಂದು ನಾನು ಎಲ್ಲರೂ ಬಂದು ಆಡೋದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. ಆಲ್ ದ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಆದತ್ ಆ್ಯಂಡ್ ಲಿಯಾ.